ದಿವ್ಯಶ್ರೀ ಅಷ್ಟೇನು ಓದ್ಕೊಂಡವಳಲ್ಲ. ಆದ್ರೆ ಬದುಕೋದಕ್ಕೆ ಬೇಕಾದ ಲೋಕಜ್ಞಾನ ಹುಡುಗಿಗಿತ್ತು. ಹೆತ್ತವರು ಅವಳ ಮೇಲೆ ಪ್ರಾಣಾನೇ ಇಟ್ಟಿದ್ದಾರೆ ಅನ್ನೋದರ ಅರಿವಿದ್ದ ಹುಡುಗಿ ಅಪ್ಪ ಅಮ್ಮನ ವಿರುದ್ಧವಾಗಿ ಏನೂ ಮಾಡಿದ್ದಿಲ್ಲ. ಆದ್ರೆ ಆವತ್ತೊಂದಿನ ಆಕೆ ಯಾರಿಗೂ ಹೇಳದೆ ಅಲ್ಲಿಗೆ ಹೋಗಿದ್ಲು. ಪವಿತ್ರ ಪ್ರೀತಿಯ ಮೇಲಿನ ನಂಬಿಕೆ, ಪ್ರೀತಿಸಿದವನ ಬಗ್ಗೆ ಇದ್ದ ವಿಶ್ವಾಸ ಆ ನತದೃಷ್ಟ ಹುಡುಗಿಯನ್ನ ಗೋರೆಗುಡ್ಡದ ತಪ್ಪಲಿನವರೆಗೆ ಕರ್ಕೊಂಡು ಹೋಗಿತ್ತು. ದಿವ್ಯಶ್ರೀ ಹತ್ಯೆಯ ತನಿಖೆಗೆ ನಿಂತ ಕುಮಟಾದ ಸಿಪಿಐ ಸೂರಜ್ ಮತ್ತೊಮ್ಮೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿದ್ರು. ಅವತ್ತು ಗೋರೆಗುಡ್ಡದ ತಪ್ಪಲಲ್ಲಿ ಸತ್ತು ಬಿದ್ದಿದ್ದ ದಿವ್ಯಾಳ ಸ್ಥಿತಿ ನೋಡಿದ್ರೆ ಅತ್ಯಾಚಾರದ ಯತ್ನ ನಡೆದ ಹಾಗಿದೆ. ಆದ್ರೆ ಯಾರೋ ಅವಳನ್ನ ಇಲ್ಲಿಗೆ ಬಲವಂತವಾಗಿ ತಗೋಬದ್ದ ತರ ಕಾಣಿಸ್ತಾ ಇರಲಿಲ್ಲ. ಯಾಕೆಂದ್ರೆ ಅವಳ ಪಕ್ಕದಲ್ಲಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಚಪ್ಪಲಿ ಇತ್ತು. ಅದು ಅವಳದೇ ಹಳೆಯ ಸ್ಲಿಪ್ಪರ್ಸ್. ಹೊಸದನ್ನ ಖರೀದಿಸಿ ಕಾಲಿಗೆ ಹಾಕೊಂಡಿದ್ದ ಹುಡುಗಿ ಹಳೆಯದನ್ನ ವಾಪಸ್ ತಗೊಂಡು ಹೋಗ್ತಾ ಇದ್ಲು. ಅದರ ಸಮೇತ ಗೋರೆಗುಡ್ಡ ಹತ್ತಿ ಒಂದು ಸುಂದರ ಜಾಗದಲ್ಲಿ ಕೂತಿದ್ದ ಥರ ಅಲ್ಲಿನ ಸಿಚುವೇಶನ್ ಹೇಳ್ತಿತ್ತು. ಅದನ್ನ ಗಮನಿಸಿದ ಸೂರಜ್ ಅವರಿಗೆ ಮೊದಲು ತಲೆಯಲ್ಲಿ ಬಂದಿದ್ದು, ದಿವ್ಯಶ್ರೀ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ಲ, ಪ್ರೇಮಿಗಳು ಇಲ್ಲಿಗೆ ಬಂದಿದ್ರಾ ಅನ್ನೋ ಪ್ರಶ್ನೆ. ಅದಕ್ಕೆ ಸರಿಯಾಗಿ ಹಿಂದಿನ ದಿನ ಗೋರೆ ಕ್ರಾಸಿನಿಂದ ಒಬ್ಬ ಹುಡುಗನ ಜೊತೆ ಈ ಹುಡುಗಿ ನಡ್ಕೊಂಡ್ಬಂದಿದ್ದನ್ನ ನೋಡಿದ್ದೀವಿ ಅನ್ನೋ ಜನ ಪೊಲೀಸರಿಗೆ ಸಿಕ್ಕಿದ್ರು. ಅಂದ್ರೆ ಇದು ಪ್ರೇಮ ಪ್ರಕರಣನೇ ಆಗಿರೋದಕ್ಕೆ ಸಾಧ್ಯ. ಆದ್ರೆ ಹುಡುಗ ಯಾರು, ಇದರ ಬಗ್ಗೆ ದಿವ್ಯಶ್ರೀಯ ಹೆತ್ತವರಿಗೆ ಗೊತ್ತಿತ್ತ? ಸ್ನೇಹಿತರ ಗಮನದಲ್ಲಿತ್ತ? ಆ ನಿಟ್ಟಿನಲ್ಲಿ ತನಿಖೆ ಆರಂಭಿಸಿದ ಪೊಲೀಸರ ಕಿವಿಗೆ ಬಿದ್ದಿದ್ದು ಅಶೋಕ್ ಅನ್ನೋ ಹೆಸರು. ಹಾಸನದ ಸಕಲೇಶ್ಪುರದಲ್ಲಿ ಕೆಲಸ ಮಾಡುತ್ತಿದ್ದ ತಾಳುಗುಪ್ಪದ ಹುಡುಗ ಅಶೋಕ ಇಲ್ಲಿಗೆ 2-3 ವರ್ಷಗಳ ಹಿಂದೆ ಜಾತ್ರೆಗೆ ಅಂತ ಗೆಳೆಯರ ಜೊತೆ ಸೇರಿ ಕುಮಟಾಕ್ಕೆ ಬಂದಿದ್ದ. ಆಗ್ಲೇ ದಿವ್ಯಶ್ರೀಯ ಪರಿಚಯವಾಗಿದ್ದು. ಆ ಹುಡುಗಿಗೂ ಇವನಿಗೂ ಒಂದು ಲವ್ ಶುರುವಾಗಿದೆ. ಮೊದಲು ಏನಾಗಿದೆ ಅಂತಂದ್ರೆ, ಒಂದು ಜಾತ್ರೆಯಲ್ಲಿ ಕುಮಟಾದಲ್ಲಿ ಜಾತ್ರೆಯಲ್ಲಿ ಬಂದಾಗ ಈ ಹುಡುಗಿಯನ್ನ ನೋಡಿ ಅವನು ಪರಿಚಯ ಮಾಡ್ಕೊತಾನೆ. ಮತ್ತೆ ಬಂದು ದಿವ್ಯಶ್ರೀಗೆ ಕಾಳು ಹಾಕಿದವನು ಆಕೆ ಸೋತೆ ನಾನು ನಿನ್ನ ಪ್ರೀತಿಗೆ ಅನ್ನೋ ತನಕ ಬಿಡ್ಲಿಲ್ಲ. ಪರಸ್ಪರ ಮನಸ್ಸು ಕೊಟ್ಟ ಮೇಲೆ ಮನೆಯಲ್ಲಿ ಹೇಳದೆ ಇರೋದಕ್ಕೆ ದಿವ್ಯಶ್ರೀಯಿಂದ ಸಾಧ್ಯವಾಗಲಿಲ್ಲ. ವಿಷಯ ತಿಳಿದ ಹೆತ್ತವರು ಅಶೋಕನ ಬಗ್ಗೆ ಅವನ ಸ್ನೇಹಿತ ಮತ್ತು ದಿವ್ಯಶ್ರೀಯ ದೊಡ್ಡಪ್ಪನ ಮಗನ ಹತ್ರನೇ ವಿಚಾರಿಸಿದ್ರು. ಒಳ್ಳೆ ಅಭಿಪ್ರಾಯ ಬಂದ್ಮೇಲೆ ಪ್ರೀತಿಗೆ ಅಸ್ತು ಅಂದ್ರು. ಅಷ್ಟಾದ್ಮೇಲೆ ಲೋಕೇಶ ದಿವ್ಯಶ್ರೀಯ ಮನೆಗೆ ಹೋಗೋದು ಬರೋದು ಇದ್ದೇ ಇತ್ತು. ಇವರು ಅವನನ್ನ ಮನೆಯ ಮಗನ ಥರ ಕಾಣ್ತಾ ಇದ್ರು. ಲೋಕೇಶ ತನ್ನ ಹುಡುಗಿಗೆ ಒಂದು ಮೊಬೈಲ್ ತಕ್ಕೊಟ್ಟ ಮೇಲಂತೂ ಪ್ರೇಮ ಸಲ್ಲಾಪಗಳು ಜಾಸ್ತಿ ಆಗಿದ್ವು. ಆಗ್ಲೇ ಹೆತ್ತವರಿಗೆ ಮಗಳ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅನ್ಸಿದೆ. ಅಶೋಕನ ಹತ್ರ ಮನೆಯಲ್ಲಿ ಮಾತಾಡು ಅಂದಿದ್ದಾರೆ. ಅವನದೇನು ಮಾತಾಡೋದ್ನೋ ಏನೋ, ವಾಪಸ್ ಜೋಲುಮೊರೆ ಹಾಕೊಂಡು ದಿವ್ಯಶ್ರೀಯ ಮನೆಗೆ ಬಂದಿದ್ದ. ಮನೆಯವರು ಒಪ್ತಿಲ್ಲ ಅಂದ. ಹಿರಿಯರ ಒಪ್ಪಿಗೆ ಇಲ್ಲದಿದ್ರೆ ಮಗಳನ್ನ ಕೊಡೋದಕ್ಕಾಗಲ್ಲ, ಮುಂದೆ ಅವಳಿಗೆ ಕಷ್ಟ ಆಗ್ಬಾರ್ದು, ಅದಕ್ಕೆ ನೀವಿಬ್ರು ಬೇರೆ ಆಗ್ಬಿಡಿ ಅಂತ ತಿಳಿಸಿ ಹೇಳಿದ್ರು. ಅವತ್ತು ಹೆತ್ತವರೆದುರಿಗೆ ಹುಡುಗ ಹುಡುಗಿ ಪ್ರೀತಿಯಿಂದ ಹೊರಬಂದು ಸ್ನೇಹಿತರಂತೆ ಇರೋ ತೀರ್ಮಾನನೂ ಮಾಡಿದ್ರು. ಅಷ್ಟಾದ್ಮೇಲೆ ಮಗಳು ಮತ್ತೆ ಅವನ ಜೊತೆ ಗೋರೆಗುಡ್ಡಕ್ಕೆ ಹೋಗಿರಬಹುದು ಅಂತ ತಂದೆಗೆ ಅನ್ನಿಸ್ಲಿಲ್ಲ. ಅದು ಅಲ್ಲದೆ ಅವರು ದಿವ್ಯಶ್ರೀ ಕಾಣ್ತಾ ಇಲ್ಲ ಅಂದ ತಕ್ಷಣ ಈ ಅಶೋಕನಿಗೆ ಕಾಲ್ ಮಾಡಿ ಮಾತಾಡಿದ್ರು. ನಮ್ಮಮ್ಮಂಗೆ ಹುಷಾರಿಲ್ಲ, ಇಲ್ಲ ಅಂದ್ರೆ ನಾನು ಈಗಲೇ ಹೊರಟು ಬರ್ತಿದ್ದೆ ಅಂದಿದ್ದ. ಅಲ್ಲಿಗೆ ದಿವ್ಯಶ್ರೀ ಅವನ ಜೊತೆಗಿಲ್ಲ ಅಂತ ಈ ಅಮಾಯಕ ತಂದೆ ನಿರ್ಧರಿಸಿದ್ರು. ನಂತರ ಪೊಲೀಸರು ಅಶೋಕನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಶಾಕ್ ಆಗಿತ್ತು. ಅಷ್ಟಾದ್ಮೇಲೆ ಅವನಿಗೆ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಆಗ್ಲೇ ದಿವ್ಯಶ್ರೀಯ ಹೆತ್ತವರು ತಮ್ಮ ಹತ್ರ ಇದ್ದ ಅಶೋಕನ ಫೋಟೋ ಒಂದನ್ನ ಪೊಲೀಸರ ಕೈಗಿಟ್ಟಿದ್ರು. ನನಗೆ ಕಾಲ್ ಮಾಡ್ತಾ ಹೇಳಿದೆ ಅವನು, ಹೀಗೆ ಇದು ಸ್ವಲ್ಪ ಇದಾಗಿತ್ತು. ಆದರೆ ನಾನು ಕೇಳಿದೆ ಹೀಗೆ, ಅದೇ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ. ಪ್ರೇಮಿಗಳು ಬೇರೆಯಾದ್ರು. ಫೋಟೋ ಹಿಡ್ಕೊಂಡು ತನಿಖೆ ಶುರು ಮಾಡಿದ ಸಿಪಿಐ ಸೂರಜ್ ಮತ್ತು ಸಬ್ ಇನ್ಸ್ಪೆಕ್ಟರ್ ರಘುಪತಿ ಉದ್ದಕ್ಕೂ ಹರಿನೀರಿ, ಊರ್ಕೇರಿ, ಚಂದಾವರದ ಕಡೆಗೆ ಗುಡುಬಳ್ಳಿ, ಮಡ್ಕಳ್ಳಿ ಹೀಗೆ ಗೋರೆ ತನಕ ಸಿಕ್ಕ ಜನರಿಗೆ ಫೋಟೋ ತೋರಿಸ್ಕೊಂಡು ಹೋದ್ರು. ನಂತರ ಹೊಲದಲ್ಲಿ ಕೆಲಸ ಮಾಡೋ ಹೆಂಗಸರಿಬ್ರು ಇವನೇ ದಿವ್ಯಶ್ರೀಯ ಜೊತೆಗಿದ್ದ ಹುಡುಗ ತುಂಬಾ ಹೊತ್ತು ಗೋರೆಯ ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದ, ನಂತರ ಆಕೆ ಮಿರ್ಜಾನ್ ಬಸ್ಸಿಂದ ಇಳಿದು ಇವನ ಜೊತೆಗೆ ಹೋಗಿದ್ದು ಅಂದ್ರು. ಅಲ್ಲಿಗೆ
ಅಶೋಕನೇ ಕ್ರಿಮಿನಲ್ ಅಂತ ಪೊಲೀಸರು ಡಿಸೈಡ್ ಮಾಡೇ ಬಿಟ್ರು. ಅಷ್ಟಾದ್ಮೇಲೆ ಹುಡುಗ ಕೆಲಸ ಮಾಡ್ತಾ ಇದ್ದ ಕಡೆ ಬಂದು ವಿಚಾರಿಸಿದ್ರೆ ಅವನು ಅಲ್ಲಿಲ್ಲ. ಊರ್ ಬಿಟ್ಟು ವಾರ ಕಳೆದೋಗಿದೆ. ನಂತರ ಮೊಬೈಲ್ ಟ್ರಾಪ್ ಮಾಡೋಣ ಅಂದ್ರೆ ನಂಬರ್ ಯೂಸ್ ಅಲ್ಲಿಲ್ಲ. ಆಗ್ಲೇ ಫೋನಿನ EMI ನಂಬರ್ ತೆಗೆಸಿ ಆ ಮೊಬೈಲು ಎಲ್ಲಿ ಯೂಸ್ ಆಗ್ತಿದೆ ಅನ್ನೋದನ್ನ ಪತ್ತೆ ಮಾಡಿಬಿಟ್ರು. ಅಷ್ಟಾದ್ಮೇಲೆ ಪೊಲೀಸ್ ತಂಡ ಹೊರಟಿದ್ದು ಬೆಂಗಳೂರಿಗೆ. ಈ ಮಾಯಾನಗರಿಗೆ ಅದ್ಯಾರ್ಯಾರು ಬಂದು ಸೇರ್ಕೋತಾರೆ ಹೇಳೋದಕ್ಕೆ ಆಗಲ್ಲ. ಕುಮಟಾ ಪೊಲೀಸರಿಗೆ ದಿವ್ಯಶ್ರೀಯ ಕೊಲೆಗಾರ ರಾಜಧಾನಿಯಲ್ಲಿದ್ದಾನೆ ಅನ್ಸಿತ್ತು. ಆದ್ರೆ ಅವನಿದ್ದಿದ್ದೇ ಬೇರೆ ಕಡೆ. ಅವನನ್ನ ಹೇಗೆ ಹಿಡ್ಕೊಂಡ್ ಬಂದ್ರು, ನಂತರ ಆತ ಹೇಳಿದ್ದೇನು ಅನ್ನೋದನ್ನ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.